ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರುಚಿಲೋಕ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ನಾನಿವತ್ತು ಫಸ್ಟ್ ವ್ಲಾಗ್ ಮಾಡ್ತಿದ್ದೀನಿ. ಅದು ನಮ್ಮ ದೇವರ ಮನೆ. ಇಲ್ಲಿ ನಾವು ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ತಿದ್ದೀವಿ. ನಾನು ನನ್ನ ಕಸಿನ್ಸ್ ಎಲ್ಲ ಸೇರಿ ಸೆಲೆಬ್ರೇಟ್ ಮಾಡ್ತಿದ್ದೀವಿ. ಅದಕ್ಕೆ ನಾವೆಲ್ಲ ಅಡುಗೆನ ರೆಡಿ ಮಾಡ್ಕೊಳ್ತಿದ್ದೀವಿ, ಒಟ್ಟಿಗೆ ಊಟ ಮಾಡೋಣ ಅಂತ. ಇಲ್ಲಿ ಚಪಾತಿ ರೆಡಿ ಆಗ್ತಿದೆ. ಸೊ ಒಂದು 45 ಚಪಾತಿ ರೆಡಿ ಆಗಿಬಿಟ್ಟಿದೆ ಆಲ್ರೆಡಿ. ನಾವೊಂದು 16 ಜನ ಸೇರಿದ್ದೀವಿ ಸೆಲೆಬ್ರೇಟ್ ಮಾಡೋಕ್ಕೆ. ಇಲ್ಲಿ ನನ್ನ ತಮ್ಮ ಚಿಕನ್ನ ಮ್ಯಾರಿನೇಟ್ ಮಾಡ್ತಿದ್ದಾನೆ, ಚಿಕನ್ ಗೊಜ್ಜಿಗೆ. ನನ್ನ ತಂಗಿ ಮಸಾಲೆನ ರೆಡಿ ಮಾಡಿದ್ದಾಳೆ. ನಮ್ಮಮ್ಮ, ನಮ್ಮ ಚಿಕ್ಕಮ್ಮ, ನಮ್ಮ ಸೋದರತ್ತೆ ಮತ್ತು ಅಜ್ಜಿ ಎಲ್ಲ ಸೇರಿ ಅವರೆಕಾಯಿ ಬಿಡಿಸ್ತಾಯಿದ್ರು. ಇಲ್ಲಿ ನಾವು ಹೊರಗಡೆ ರೆಡಿ ಮಾಡ್ಕೊಂಡಿದ್ದೀವಿ, ಹೊರಗಡೆ ಅಡುಗೆ ಮಾಡ್ತಿದ್ದೀವಿ ವರಾಂಡಾದಲ್ಲಿ. ಸೊ ನಾವು ಇವತ್ತು ವೆಜ್ ಬಿರಿಯಾನಿ ಮತ್ತು ಗ್ರೀನ್ ಚಿಕನ್ ಮಾಡ್ತಿದ್ವಿ. ಇಲ್ಲಿ ಫಸ್ಟು ವೆಜ್ ಬಿರಿಯಾನಿ ರೆಡಿ ಮಾಡ್ತಿದ್ದಾರೆ, ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಿದ್ದಾರೆ. ಇಲ್ಲಿ ನಾವು 16 ಜನ ಸೇರಿದ್ದೀವಲ್ವ, ಸೊ 3 kg ಅಷ್ಟು ಅಕ್ಕಿನ ಹಾಕ್ಕೊಳ್ತೀವಿ. ಸೊ ಎಲ್ಲರಿಗೂ ಕರೆಕ್ಟಾಗಿ ಆಗುತ್ತದು. ಆ್ಯಕ್ಚುಲಿ ಇನ್ನೂ ಜಾಸ್ತಿ ಉಳಿದಿತ್ತು. ಇಲ್ಲಿ ಈರುಳ್ಳಿನ ಹಾಕ್ಕೊಳ್ತಿದ್ದಾರೆ. 3 ದಪ್ಪ ಈರುಳ್ಳಿನ ತೊಗೊಂಡಿದ್ದಾರೆ. ಇಲ್ಲಿ ಸ್ವಲ್ಪ ತುಪ್ಪನೂ ಹಾಕ್ಕೊಳ್ತಿದ್ದಾರೆ ಟೇಸ್ಟ್ಗೆ. ಚೆನ್ನಾಗಿ ಫ್ರೈ ಆಗಿದೆ ನೋಡಿ, ಈರುಳ್ಳಿ ಬ್ರೌನ್ ಆಗಿದೆ. ಸೊ ಪಲಾವು ಅಥವಾ ಬಿರಿಯಾನಿಗೆಲ್ಲ ಈ ಥರ ಈರುಳ್ಳಿ ಸ್ವಲ್ಪ ಬ್ರೌನ್ ಆದ್ರೇ ಟೇಸ್ಟ್ ಜಾಸ್ತಿ. ಮಸಾಲೆ ಎಲ್ಲ ಹಾಕ್ಕೊಂಡ್ರು, ಡ್ರೈ ಮಸಾಲ. ಮತ್ತು ಈಗ ಪುದೀನ ಕೂಡ ಹಾಕ್ಕೊಳ್ತಿದ್ದಾರೆ. ಒಂದು ಅರ್ಧ ಕಟ್ಟಷ್ಟು ಪುದೀನ ತೊಗೊಂಡಿದ್ದಾರೆ. ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದಾರೆ ನೋಡಿ. ಆಮೇಲೆ ಸ್ವಲ್ಪ ಮೆಂತ್ಯ ಸೊಪ್ಪು ಕೂಡ ಹಾಕ್ಕೊಂಡ್ರು. ಇದು ಒಂದು ಅರ್ಧ ಕಟ್ ಮೆಂತ್ಯ ಸೊಪ್ಪನ್ನ ತೊಗೊಂಡಿದ್ದಾರೆ. ಇದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಬೇಕು. ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಳ್ತಿದ್ದಾರೆ. ಇಲ್ಲಿ ಒಂದು ಬೆಳ್ಳುಳ್ಳಿಯಷ್ಟು ಪೇಸ್ಟ್ ಮಾಡಿ ಇಟ್ಕೊಂಡಿದ್ರು. ಶುಂಠಿ ಪೇಸ್ಟ್ ಕೂಡ ಹಾಕ್ಕೊಳ್ತಿದ್ದಾರೆ. ಈಗ ಇದನ್ನು ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದಾರೆ. ಆಮೇಲೆ ಸ್ವಲ್ಪ ಕಸೂರಿ ಮೇಥಿ ಕೂಡ ಹಾಕ್ತಿದ್ದೀವಿ, ಸ್ವಲ್ಪ ಒಂದು ಹಿಡಿಯಷ್ಟು. 3 kg ಅಕ್ಕಿ ಅಲ್ವಾ, ಸೊ ಸ್ವಲ್ಪ ಎಲ್ಲ ಜಾಸ್ತಿನೇ ಹಾಕ್ಕೊಳ್ತಿದ್ದಾರೆ. ಹಸಿಮೆಣ್ಸಿಕಾಯಿ ಪೇಸ್ಟ್ ಕೂಡ ಹಾಕ್ಕೊಳ್ತಿದ್ದೀವಿ ನಾವೀಗ. ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಸಿಮೆಣ್ಸಿಕಾಯಿ ಪೇಸ್ಟ್ನ ಹಾಕ್ಕೊಳ್ಳಿ. ನಮ್ಮ ಮನೇಲಿ ಎಲ್ಲರೂ ಸ್ವಲ್ಪ ಖಾರ ಜಾಸ್ತಿ ತಿಂತಾರೆ, ಸೊ ಖಾರನ ಜಾಸ್ತಿ ಹಾಕ್ಕೊಂಡಿದ್ದೀವಿ ನಾವಿಲ್ಲಿ. ಇಲ್ಲಿ ಒಣ ಕೊಬ್ಬರಿ ಪುಡಿನ ಮಾಡ್ಕೊಂಡು ಇಟ್ಕೊಂಡಿದ್ವಿ, ಅದನ್ನು ಸೇರಿಸ್ಕೊಳ್ತಿದ್ದಾರೆ. ಆಮೇಲೆ ಸ್ವಲ್ಪ ಟೊಮ್ಯಾಟೊ ಪೇಸ್ಟು, ಇಲ್ಲಿ 5-6 ಟೊಮ್ಯಾಟೊನ ಚೆನ್ನಾಗಿ ತೊಳೆದು ಪ್ಯೂರಿ ಮಾಡ್ಕೊಂಡಿದ್ದಾರೆ, ಅದನ್ನು ಹಾಕ್ತಿದ್ದಾರೆ. ಎಲ್ಲ ಚೆನ್ನಾಗಿ ಫ್ರೈ ಆದ್ರೇ ಒಳ್ಳೆ ಟೇಸ್ಟು ಫ್ರೆಂಡ್ಸ್. ಧನಿಯಾ ಪುಡಿ ಕೂಡ ಹಾಕ್ಕೊಂಡ್ರಿ. ಇಲ್ಲಿ ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ತಿದ್ದಾರೆ, ಬಿರಿಯಾನಿ ಮಸಾಲ ಅಂತಾರೆ ಇದನ್ನು, ಅದನ್ನು ಕೂಡ ಹಾಕ್ಕೊಳ್ತಿದ್ದಾರೆ. ಟೇಸ್ಟ್ ಚೆನ್ನಾಗಿರುತ್ತೆ ಇದನ್ನು ಹಾಕ್ಕೊಂಡ್ರೆ. ನಾವು ಡ್ರೈ ಮಸಾಲ ಕೂಡ ಹಾಕ್ಕೊಂಡಿದ್ವಿ, ಸ್ವಲ್ಪ ಪುಡಿಗಳು ಕೂಡ ಸೇರಿಸ್ಕೊತಾ ಇದ್ದೀವಿ ಟೇಸ್ಟ್ಗೆ. ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೆಂಡ್ಸ್. ಆಮೇಲೆ ಅಕ್ಕಿ ನಾವು ಎಷ್ಟು ತೊಗೊಂಡಿರ್ತೀವೋ ಅದ್ರ 2 ನೀರು ಹಾಕೋಬೇಕು. ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ನಮ್ಮ ಅತ್ತೆ ಎಲ್ಲ ಕೈ ಅಳ್ತಲ್ಲೇ ಹಾಕೊಂಡ್ಬಿಡ್ತಾರೆ, ಯಾಕಂದರೆ ಅವ್ರಿಗೆಲ್ಲ ದೊಡ್ಡ ದೊಡ್ಡ ಅಡುಗೆ ಮಾಡಿ ರೂಢಿ ಅಲ್ವಾ ಫ್ರೆಂಡ್ಸ್. ಸೊ ಅವ್ರ ಕೈ ಅಳ್ತಲ್ಲೇ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡ್ರು. ಇಲ್ಲಿ 2 ನೀರನ್ನ ಹಾಕ್ಕೊಳ್ತಿದ್ದಾರೆ. ನಾವು ಮೊದಲೇ ಅಕ್ಕಿನ ನೆನೆಸಿಟ್ಕೊಂಡಿದ್ವಿ. ಸೊ ನಾವು ಬಾಸುಮತಿ ಅಕ್ಕಿ ಹಾಕ್ಕೊಳ್ತಿದ್ದೀವಿ 3 kg ಅಷ್ಟು. ನೋಡಿ, ನೆನೆಸಿಟ್ಕೊಂಡಿದ್ದೀವಲ್ವ, ಅದನ್ನೀಗ ನಾವು ನೀರು ಕುದ್ಮೇಲೆ ಚೆನ್ನಾಗಿ ಅದಕ್ಕೆ ಸೇರಿಸ್ಕೊಳ್ತಿದ್ದೀವಿ ಅಕ್ಕಿನ. ಆಮೇಲೆ ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ತಿದ್ದಾರೆ. ಎಲ್ಲ ಚೆನ್ನಾಗಿ ತಿರುಗಿಸ್ಕೋಬೇಕು, ಎಲ್ಲ ಬೆರೆಯೋ ರೀತಿ. ಆಮೇಲೆ ಅದಕ್ಕೆ ಮುಚ್ಚಿ ಚೆನ್ನಾಗಿ ಬೇಯಕ್ಕೆ ಬಿಟ್ಬಿಡ್ಬೇಕು. ನೋಡಿ, ಇದು ಕುದಿಯೋಕ್ಕೆ ಶುರುವಾಗಿದೆ. ಅರ್ಧ ಬೆಂದೋಗಿದೆ ಆಲ್ರೆಡಿ. ಅನ್ನನ ಚೆಕ್ ಮಾಡ್ತಿದ್ದಾರೆ ಬೆಂದಿದೆಯೋ ಇಲ್ವೋ ಅಂತ. ಸೊ ಇದು ಆಲ್ರೆಡಿ ಆಗಿದೆ. ಇದು ಮುಕ್ಕಾಲು ಅಷ್ಟು ಬೆಂದಾಗ ಅದನ್ನು ಕೆಳಗೆ ಇಳಿಸ್ಕೊಂಡ್ಬಿಡ್ಬೇಕು, ಇಲ್ಲಾಂದರೆ ಅನ್ನ ಮುದ್ದೆ ಆಗ್ಬಿಡುತ್ತೆ. ಅದು ಮುಚ್ಚಳ ಮುಚ್ಚಿಟ್ಟು ಹಾಗೆ ತೆಗ್ದಿಟ್ರೆ ಅದು ಹಂಗೆ ಅದೇ ಹಬೆಯಲ್ಲಿ ಬೆಂದ್ಬಿಡುತ್ತೆ ಅನ್ನ. ಸ್ವಲ್ಪ ತುಪ್ಪನೂ ಹಾಕೊಳ್ತಿದ್ದಾರೆ ಮೇಲೆ ಟೇಸ್ಟ್ಗಂತ. ತುಂಬ ಸಖತ್ತಾಗಿತ್ತು ಫ್ರೆಂಡ್ಸ್. ಈ ರೆಸಿಪಿನ ನೀವು ಟ್ರೈ ಮಾಡಲೇಬೇಕು. ಇದನ್ನು ಪಕ್ಕದಲ್ಲಿ ಎತ್ತಿಟ್ಬಿಡ್ತಾರೆ, ಹಬೆಲೆ ಇನ್ನು 1/4 ಭಾಗದಷ್ಟು ಅನ್ನ ಆಗೋಗುತ್ತೆ.
ಒಳ್ಳೆ ಸ್ಮೆಲ್ ಬರ್ತಿತ್ತು ಮಾಡಿದಾಗ. ಸೂಪರಾಗಿತ್ತು ಟೇಸ್ಟ್ ಮಾತ್ರ. ಎಲ್ಲರೂ ಈ ರೆಸಿಪಿನ ಟ್ರೈ ಮಾಡಲೇಬೇಕು ನೀವು. ನಿಜವಾಗ್ಲೂ ತುಂಬ ಇಷ್ಟಪಡ್ತೀರಾ. ಪ್ಲೀಸ್ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈಗ ಚಿಕನ್ ಗೊಜ್ಜಿಗೆ ರೆಡಿ ಮಾಡ್ತಿದ್ದಾರೆ. ಗ್ರೀನ್ ಚಿಲ್ಲಿ ಚಿಕನ್ ಮಾಡ್ತಿದ್ದಾರೆ ನಮ್ಮ ಸೋದರತ್ತೆ. ಇಲ್ಲಿ ಅವ್ರಿಗೆ ಬೇಕಾದಷ್ಟು ಎಣ್ಣೆ ಹಾಕ್ಕೊಳ್ತಿದ್ದಾರೆ. ನಾವು ಚಿಕನ್ ಕೂಡ ಒಂದು 5 kg ಅಷ್ಟು ತೊಗೊಂಡಿದ್ವಿ. ಇಲ್ಲಿ ಈಗ ಈರುಳ್ಳಿನ ಹಾಕ್ಕೊಳ್ತಿದ್ದಾರೆ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಪುದೀನ ಸೊಪ್ಪು ಕೂಡ ಹಾಕ್ಕೊಂಡ್ರು. ಇದಕ್ಕೂ ಒಂದು ಅರ್ಧ ಕಟ್ಟಷ್ಟು ಪುದೀನ ಸೊಪ್ಪು ಹಾಕ್ಕೊಂಡಿದ್ದಾರೆ. ಆಮೇಲೆ ಸ್ವಲ್ಪ ಕಸೂರಿ ಮೇಥಿ, ಆಮೇಲೆ ಸ್ವಲ್ಪ ಚಿಲ್ಲಿ ಪೇಸ್ಟ್ ಕೂಡ ಹಾಕ್ಕೊಂಡ್ರು. ಆಮೇಲೆ ಪಾಲಕ್ ಪೇಸ್ಟ್ ಮಾಡಿಟ್ಟಿದ್ವಿ, ಅದಕ್ಕೆ ಸೇರಿಸ್ಕೊತಿದ್ದಾರೆ. ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಳ್ತಿದ್ದಾರೆ. ಆಮೇಲೆ ಶುಂಠಿ ಪೇಸ್ಟು ಎಲ್ಲ ಚೆನ್ನಾಗಿ ಕಲಿಸ್ಕೋಬೇಕು. ಎಲ್ಲ ಹಸಿ ವಾಸನೆ ಹೋಗೋ ತನಕನೂ ಫ್ರೈ ಮಾಡಬೇಕು. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೋಬೇಕು. ಆಮೇಲೆ ಮೊದಲೇ ಚಿಕನ್ ಹಾಕೊಂಡ್ಬಿಟ್ಟಿದ್ರು, ಟೊಮೆಟೊ ಮರ್ತೋಗಿ ಈಗ ಟೊಮೆಟೊ ಕೂಡ ಹಾಕೊಳ್ತಿದ್ದಾರೆ. ಟೊಮೆಟೊ ಪ್ಯೂರಿ ಹಾಕೊಂಡಿದ್ದಾರೆ. ಈಗ ಚೆನ್ನಾಗಿ ಕಲಿಸ್ಕೊಂಡಿದ್ದಾರೆ. ಈಗ ಚಿಕನ್ ಹಾಕೊಳ್ತಿದ್ದಾರೆ. ಇದು 5 kg ಅಷ್ಟು ಚಿಕನ್ ತೊಗೊಂಡಿದ್ದೀನಿ. ಇದನ್ನ ಮೊದಲೇ ಸ್ವಲ್ಪ ಮೊಸರು ಮತ್ತು ಅರಿಶಿನ ಪುಡಿ ಹಾಕಿ ಮ್ಯಾರಿನೇಟ್ ಮಾಡಿದ್ವಿ. ಒಂದು 1 hour ಮ್ಯಾರಿನೇಟ್ ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮಾಡೋಕ್ಕಿಂತ ಮುಂಚೆ. ಆಮೇಲೆ ಸ್ವಲ್ಪ ನೀಚು ವಾಸನೆ ಇರಲ್ಲ, ಸ್ವಲ್ಪ ಮೊಸರು ಹಾಕಿ ಕಲಸಿದ್ರೆ ಮೊದಲೇ. ಎಲ್ಲ ಚೆನ್ನಾಗಿ ಕಲಿಸ್ಕೊಳ್ತಿದ್ದಾರೆ. ಎಲ್ಲ ಬೇರೆಯೋ ರೀತಿ ಕಲಿಸ್ಕೋಬೇಕು ಚೆನ್ನಾಗಿ, ಇಲ್ಲಾಂದರೆ ಕೆಳಗಡೆ ಅದು ಒತ್ತಾ ಇರುತ್ತೆ. ಅದಕ್ಕೆ ಚೆನ್ನಾಗಿ ಕಲಿಸ್ಕೋಬೇಕು. ಇದು ದೊಡ್ಡ ಒಲೆ ಅಲ್ವಾ, ಅದಕ್ಕೆ ಚೆನ್ನಾಗಿ ಕಲಿಸ್ಕೋಬೇಕು. ಸ್ವಲ್ಪ ಉಪ್ಪು ಹಾಕೊಳ್ತಿದ್ದಾರೆ ರುಚಿಗೆ ತಕ್ಕಷ್ಟು. ಉಪ್ಪು ಹಾಕೊಂಡ್ಮೇಲೆ ಇನ್ನೊಂದು ಸರಿ ಮತ್ತೆ ಕಲಿಸ್ಕೋಬೇಕು ಚೆನ್ನಾಗಿ. ಈಗ ಒಣ ಕೊಬ್ಬರಿ ಪುಡಿನೂ ಹಾಕೊಳ್ತಿದ್ದಾರೆ. ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಬೆಂದೋಗಿದೆ ಆಲ್ರೆಡಿ. ಈಗ ಸ್ವಲ್ಪ ನೀರು ಹಾಕಿ ಕುದಿಸ್ಕೊಂಡಿದ್ದಾರೆ. ಇದಕ್ಕೆ ಮುಚ್ಚಳ ಮುಚ್ಚಿ ಕುದಿಯೋಕೆ ಬಿಟ್ಬಿಡ್ಬೇಕು. ನೋಡಿ ರೆಡಿಯಾಗಿದೆ. ಈಗ ನಾವು ಚಪಾತಿ ಮಾಡ್ಕೊಂಡಿದ್ವಲ್ಲ, ಅದಕ್ಕೆ ಗ್ರೇವಿ ಹಾಕ್ಕೊಂಡು ಟೇಸ್ಟ್ ಮಾಡಿದ್ವಿ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು, ಸೂಪರ್ ಆಗಿತ್ತು. ನೀವು ಈ ರೆಸಿಪಿನ ಟ್ರೈ ಮಾಡಲೇಬೇಕು. ಆಮೇಲೆ ಸ್ವಲ್ಪ ಗೇಮ್ಸ್ ಎಲ್ಲ ಆಡಿದ್ವಿ. 12 ಗಂಟೆ ಆಗಿದ ತಕ್ಷಣ ಕೇಕೆಲ್ಲ ಕಟ್ ಮಾಡಿ ನಾವೆಲ್ಲ ಸೆಲೆಬ್ರೇಟ್ ಮಾಡಿದ್ವಿ. ನಾನು ನನ್ನ ಕಸಿನ್ಸು ಎಲ್ಲ ಡ್ಯಾನ್ಸ್ ಕೂಡ ಆಡಿದ್ರು. ನನ್ನ ಮಗ ಮತ್ತು ನನ್ನ ಕಸಿನ್ಸ್ ಮಕ್ಕಳೆಲ್ಲ ಥ್ಯಾಂಕ್ಸ್ ಫಾರ್ ವಾಚಿಂಗ್ ರುಚಿ ಲೋಕ. ನಿಮಗೆಲ್ಲರಿಗೂ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.